ಎಲ್ಲ ಗಟ್ಟಳ್ಳಿ ಗ್ರಾಮಸ್ಥರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಶುಭ ದಿನ ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ನಾನೊಂದು ಸಿದ್ಧಾಂತನ ತಮ್ಮೊಂದಿಗೆ ಪರಿಚಯಿಸ್ತೀನಿ. ಒಂದು 10-15 ನಿಮಿಷ ಈ ವಿಡಿಯೋ ನೋಡಿ ಆ ಸಿದ್ಧಾಂತದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀವು ಕೂಡ ಕೇಳಿ ಆಲೋಚನೆ ಮಾಡಿ ನನಗೆ ತಿಳಿ ಹೇಳಬೇಕಂತ ತಮ್ಮಲ್ಲಿ ಮನವಿನ ಮಾಡಿಕೊಡ್ತೀನಿ. ಸಿದ್ಧಾಂತದ ವಿಷಯ ಏನಪ್ಪ ಅಂದರೆ ನಮ್ಮ ಗ್ರಾಮ ನಮ್ಮ ಅಭಿವೃದ್ಧಿ. ಸೊ ಈ ಒಂದು ಸಿದ್ಧಾಂತದಲ್ಲಿ 3 ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸಮಸ್ಯೆಗಳಾಗಿ 3 ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಶಿಕ್ಷಣ, ಎರಡನೆಯದಾಗಿ ಆರೋಗ್ಯ, ಮೂರನೆಯದಾಗಿ ಮದುವೆ. ಇನ್ನು 100 ಸಮಸ್ಯೆಗಳಿದೆ. ಸೊ ಆ 100 ಸಮಸ್ಯೆಗಳೆಲ್ಲ ವೀಡಿಯೋ ಮಾಡೋಕ್ಕೋದ್ರೆ ನಿಮಗೂ ಕೇಳೋಕ್ಕೆ ಬೋರ್ ಆಗಿಬಿಡುತ್ತೆ. ಪ್ರಮುಖ 3 ಸಮಸ್ಯೆ, ಅದಕ್ಕೆ ಏನು ಪರಿಹಾರ, ಗಟ್ಟಳ್ಳಿ ಗ್ರಾಮಸ್ಥರಾಗಿ ನಾವು ಯಾವ ರೀತಿ ಅದಕ್ಕೆ ಪರಿಹಾರನ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿದ್ದೀನಿ. ನೋಡ್ಬಿಟ್ಟು ಹೇಳಿ ನನಗೆ. ಓಕೆ, ಮೊದಲನೇದು ಶಿಕ್ಷಣ. ಸೊ ಶಿಕ್ಷಣ ಗೊತ್ತಿರೋಂಗೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಇನಿಷಿಯಲಿ SSLC, PUC, ಡಿಗ್ರಿ, MBBS, ಇಂಜಿನಿಯರಿಂಗು, LLB, ಡಾಕ್ಟ್ರೇಟ್ ಎಲ್ಲ ಥರ ಕೋರ್ಸ್ಗಳನ್ನ ಮಾಡ್ಕೊತಾರೆ. ಓಕೆ, ಸೊ PUCವರೆಗೂ ತಂದೆ ತಾಯಿಯಂದ್ರಿಗೂ ಅಷ್ಟೊಂದೇನು ಖರ್ಚಿರಲ್ಲ. ಒಂದು ಲಿಮಿಟೆಡಾಗಿ ಗೌರ್ಮೆಂಟ್ ಸ್ಕೂಲಲ್ಲೋ ಗೌರ್ಮೆಂಟ್ ಕಾಲೇಜಲ್ಲೋ ಅಥವಾ ಪ್ರೈವೇಟ್ ಸ್ಕೂಲ್ಸಲ್ಲಿ, ಅದರಲ್ಲಿ ಸ್ಟೇಟು, CBSE, ICSE, ಸೊ ಯಾವುದೋ ಸ್ಕೂಲ್ಸಲ್ಲಿ ಓದಿಸ್ತಾರೆ. ಸೊ SSLC, PUC ಆದಮೇಲೆ ಮಕ್ಕಳೇನಾದರೂ MBBS ಅಥವಾ ಇಂಜಿನಿಯರಿಂಗ್ ಮಾಡಬೇಕಂತ ಒಂದು ಕನಸು ಇಟ್ಕೊಂಡಿದ್ರೆ, ಸೊ ಅವರು ಎಂಟ್ರೆನ್ಸ್ ಎಕ್ಸಾಮ್ನ ಬರೀಬೇಕು. JEE ಮತ್ತು ನೀಟ್ ಅನ್ನೋವಂಥ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಬರೀಬೇಕು. ಅದರಲ್ಲಿ ಏನಾದರೂ ಒಳ್ಳೆ ರ್ಯಾಂಕಿಂಗ್ ಬಂತು ಅಂದರೆ ಅವ್ರಿಗೆ ಗೌರ್ಮೆಂಟ್ ಕೋಟಾದಲ್ಲಿ ಫ್ರೀ ಸೀಟ್ಸ್ನ ಕೊಡ್ತಾರೆ. ಗೌರ್ಮೆಂಟ್ ಕಡೆಯಿಂದ ಸೀಟ್ಸ್ ಕೊಡ್ತಾರೆ. ಅವರು ಗೌರ್ಮೆಂಟ್ ಸೀಟ್ಸ್ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, MBBS 5 ವರ್ಷನ 6 ವರ್ಷನ, ಇಂಜಿನಿಯರಿಂಗ್ 5 ವರ್ಷನ 6 ವರ್ಷನ ಅವ್ರು ಏನು ಮಾಡ್ಬೋದು, ಶಿಕ್ಷಣನ ಪಡ್ಕೋಬೋದು. ಓಕೆ, ಮ್ಯಾನೇಜ್ಮೆಂಟ್ ಕೋಟಾನೂ ಇದೆ ನಮ್ಮಲ್ಲಿ. 2 ಗೌರ್ಮೆಂಟ್ ಕೋಟ, ಮ್ಯಾನೇಜ್ಮೆಂಟ್ ಕೋಟ. ಮ್ಯಾನೇಜ್ಮೆಂಟ್ ಕೋಟ ಏನಪ್ಪ ಅಂದರೆ ಈ ಪ್ರೈವೇಟ್ ಕಾಲೇಜ್ಗಳಲ್ಲಿ, ಖಾಸಗಿ ಕಾಲೇಜುಗಳಲ್ಲಿ ವರ್ಷಕ್ಕೆ 10 ಲಕ್ಷನೋ 15 ಲಕ್ಷನೋ ಟ್ಯೂಷನ್ ಫೀಸ್ನ ಪೇ ಮಾಡಿಬಿಟ್ಟು ಅವ್ರೇನು ಮಾಡ್ಕೊಬೇಕು, ಎಜುಕೇಷನ್ನ ಪಡ್ಕೊಬೇಕು. ಸೊ ಯಾರ ಹತ್ರ ದುಡ್ಡು ಇರುತ್ತೋ ಅವ್ರು 10 ಲಕ್ಷ 15 ಲಕ್ಷ 20 ಲಕ್ಷ ಕೊಟ್ಟು ಕೂಡ ಮಕ್ಕಳನ್ನ ಖಾಸಗಿ ಶಾಲೆ ಕಾಲೇಜ್ಗಳಲ್ಲಿ ಓದಿಸ್ಕೊಬೋದು. ದುಡ್ಡು ಇಲ್ಲದಿರೋರಿಗೆ ಇರೋದು ಇದೊಂದೇ ಮಾರ್ಗ. ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಬರೀಬೇಕು, ಒಳ್ಳೆ ರ್ಯಾಂಕಿಂಗ್ ಪಡ್ಕೊಂಡು ಗೌರ್ಮೆಂಟ್ ಕೋಟಾದಲ್ಲಿ ಶಿಕ್ಷಣನ ಮಾಡಬೇಕಾಗುತ್ತೆ. ಸೊ ನಮ್ಮ ಊರಲ್ಲೂ ಅಷ್ಟೇ ಮಕ್ಕಳು PUC ಆಗಿದ ತಕ್ಷಣ JEE, ನೀಟ್ ಎಕ್ಸಾಮ್ಸ್ನ ಬರೆದು MBBS ಮಾಡಬೇಕನ್ನೋ ಒಂದು ಕನಸನ್ನು ಕೂಡ ಕಟ್ಕೊಂಡಿದ್ದಾರೆ. ಹೋದ ವರ್ಷ ನಾನು ನೋಡ್ದಂಗೆ ಬರೆದ್ರು ಮಕ್ಕಳು, ಒಳ್ಳೆ ರ್ಯಾಂಕಿಂಗ್ ಕೂಡ ಬಂತು. ಒಂದು ಹುಡುಗಿ ಹತ್ರ ನಾನು ಮಾತಾಡಿದೆ, ಏನಮ್ಮ ಒಳ್ಳೆ ರ್ಯಾಂಕಿಂಗ್ ತೊಗೊಂಡಿದ್ದೆ, ಯಾವ ಕಾಲೇಜ್ಗೆ ಅಡ್ಮಿಷನ್ ಆಗಿದೆಯಾ ಅಂತ ಕೇಳಿದೆ. ಇಲ್ಲಣ್ಣ, ಇನ್ನೂ ಅಡ್ಮಿಷನ್ ಆಗಲಿಲ್ಲ. ಯಾಕೆ, ಏನಾಯಿತು? ಅಣ್ಣ 5 ಲಕ್ಷ ರೂಪಾಯಿ ಕಟ್ಟಬೇಕಂತ ಟ್ಯೂಷನ್ ಫೀಸು ಅಂತ ಹೇಳಿದ್ರು. ಯಾಕಮ್ಮ 5 ಲಕ್ಷ? ಒಳ್ಳೆ ರ್ಯಾಂಕಿಂಗ್ ಬಂದಿದೆಯಲ್ಲ, ಫ್ರೀ ಸೀಟ್ಸನೇ ಅಂತ ಕೇಳಿದೆ. ಇಲ್ಲಣ್ಣ, ಗೌರ್ಮೆಂಟ್ ಕೋಟಾದಲ್ಲಿ ಆದರೂ ಕೂಡ 5 ಲಕ್ಷನೂ ಕಟ್ಟಬೇಕಂತೆ ಕಾಲೇಜ್ಗೆ, ಅದಕ್ಕೆ ಅಣ್ಣ ಇನ್ನೂ ಹೋಗಲಿಲ್ಲ. ಯಾಕಮ್ಮ, ಅಪ್ಪ ಏನಂದರು? ಅಣ್ಣ, ಅಪ್ಪ ಮನೆ ಮಾರಬೇಕು ಅಂತ ಹೇಳಿದ್ರು, ಮನೆ ಹಾಳಾಡಬೇಕು ಅಂತ ಹೇಳಿದ್ರು, ಅದಕ್ಕೆ ನಾನೇ ಬೇಡ ಅಂದ್ಬಿಟ್ಟೆ. ಈ ವರ್ಷ ಇನ್ನೂ ಚೆನ್ನಾಗಿ ಓದ್ತೀನಿ, ಒಳ್ಳೆ ರ್ಯಾಂಕಿಂಗ್ನ ಪಡ್ಕೊಂಡು ಕಡಿಮೆ ಫೀಸ್ ಎಲ್ಲಿದೆಯೋ ಅಲ್ಲಿ ಅಡ್ಮಿಷನ್ ಆಗ್ತೀನಿ ಅಂತ ಹೇಳಿದೆ. ಫೈನಾನ್ಸ್ ಫೈನಾನ್ಸ್ ತೊಗೊಬೋದಿತ್ತಲ್ಲ, ಒಂದು 4-5 ಲಕ್ಷ. ಅಣ್ಣ, ಫೈನಾನ್ಸ್ ಕೇಳಿದ್ರು, ಅದು ತಿಂಗಳಿಗೆ 5-6% ಕಟ್ಟಬೇಕಂತಣ್ಣ. ಅಪ್ಪಗೆ 20,000 ದುಡಿತಾರೆ. 5 ಲಕ್ಷ ತೊಗೊಂಡ್ರೆ ತಿಂಗಳಿಗೆ 30,000 ಬರೀ ಬಡ್ಡಿನೇ ಕಟ್ಟಬೇಕು. ಹಾಗಾಗಿ ನಾನೇ ಬೇಡ ಅಂತ ಹೇಳ್ಬಿಟ್ಟಣ್ಣ. ಸರಿಮ್ಮ, ಆಯಿತು, ಈ ವರ್ಷ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗ್ತೀನಿ, ನಾನು ಒಳ್ಳೆ ರ್ಯಾಂಕಿಂಗ್ ಬಂದಾಗ ಕಡಿಮೆ ಇರೋ ಕಡೆನೇ ಹೋಗ್ತೀನಿ ಅಣ್ಣ ಅಂತ ಹೇಳಿದ್ರು. ಸರಿಮ್ಮ, ಆಯಿತು ಅಂತ ಹೇಳಿದೆ ನಾನು. ಆಮೇಲೆ ಬೇಜಾರಾಯಿತು ಕೇಳಿ. ಏನು, ಒಂದು ಸಮುದಾಯ ಆಗಿರ್ಬೋದು, ಒಂದು ಕುಟುಂಬ ಆಗಿರ್ಬೋದು, ಅದು ಮುಂದೆ ಹೋಗಬೇಕು ಅಂದರೆ ನಮಗಿರುವಂಥ ಒಂದೇ ಆಯುಧ ಶಿಕ್ಷಣ. ಆ ಶಿಕ್ಷಣ ಈಗ ವ್ಯವಹಾರ ಆಗಿಬಿಟ್ರೆ, ಕಮರ್ಷಿಯಲ್ ಆಗಿಬಿಟ್ರೆ, ಬಡವ್ರ ಮಕ್ಕಳು ಎಲ್ಲಿ ಓದಬೇಕು, ಅವರು ಅಂದ್ಕೊಂಡಿದ್ದ ಕನಸುಗಳು ಯಾವ ರೀತಿ ನೆರವೇರಿಸ್ಬೇಕು ಅನ್ನೋದೇ ಕಷ್ಟ. ಯೋಚನೆ ಮಾಡಿದೆ, ಆವತ್ತೇ ಒಂದು ಡಿಸಿಷನ್ ತೊಗೊಂಡೆ, ಮಾಡಬೇಕು. ಏನಾದರೂ ಏನೇ ಕಷ್ಟ ಇರಲಿ, ನಮ್ಮ ಗ್ರಾಮದ ಮಕ್ಕಳು
ಪ್ರತಿಯೊಬ್ಬರು ಕೂಡ ಎಜುಕೇಷ್ನಲ್ಲಿ ಮಾತ್ರ ಹಿಂದಾಗಬಾರ್ದು. ಎಲ್ಲ ಕ್ಷೇತ್ರ ಸ್ಪೋರ್ಟ್ಸು, ಕಲ್ಚರಲ್ಸು, ಡಾಕ್ಟರ್ಸು, ಇಂಜಿನಿಯರ್ಸ್, IAS, IPS ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಗ್ರಾಮದ ಮಕ್ಕಳು ಸೇವೆ ನಿರ್ವಹಿಸ್ಬೇಕಂದ್ಬಿಟ್ಟು ಅವತ್ತು ಡಿಸೈಡ್ ಮಾಡಿದೆ. ಇದು ಮೊದಲನೇದು.